ಜಾನುವಾರುಗಳ ವಿಷಯ ಪ್ರಸ್ತಾಪ ಮಾಡಿದ್ರಿ ನೀವು. ಸರಿ. ಒಬ್ಬ ರಾಜಕಾರಣಿ ಹೇಳೋದನ್ನು ಕೇಳಿದ್ದೀನಿ ನಾನು. ಏನು ರೀ ಅಷ್ಟು ಗೋವು 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 ಅಂತೀರಿ? ಹಂದಿಗೂ 4 ಕಾಲು, ಗೋವಿಗೂ 4 ಕಾಲು. ಹಂದಿನೂ ಸಗಣಿ ಹಾಕತ್ತೆ, ಗೋವು ಸಗಣಿ ಹಾಕತ್ತೆ. ಎಲ್ಲ ಪ್ರಾಣಿಗಳು ಒಂದೇ. ಸರಿ. ನೀವು ಅಂದರೆ ಧಾರ್ಮಿಕ ಕಾರಣಕ್ಕೆ, ಕೋಮುವಾದದ ಕಾರಣಕ್ಕೆ ಗೋವು ಗೋವು ಅಂತೀರಿ ಅಂತ. ಪಾಪ ಅವ್ರನ್ನ ನೋಡಿದರೆ ದಯ ಬರುತ್ತೆ. ಕತ್ತೇನು ಬಲ್ಲದಪ್ಪ ಕರಿಗಡವು, ತಿಪ್ಪೆದಂಟು ತಿಂಬೋದು ಅದರ ಸ್ವಭಾವ ಅಂತ ಒಂದು ಹಾಡಿದೆ ನಮ್ಮಲ್ಲಿ. ಹೀಗೆ ಬಹಳ ಜನ ಏನು ತಿಳ್ಕೊಂಡಿದ್ದಾರೆ, MBBS ಆದವನು ಡಾಕ್ಟ್ರೇ, BMS BHS ಆದವನಿಗೆ ಡಾಕ್ಟ್ರ್ ಅಂತಾರೆ. ಆಮೇಲೆ ಊರಲ್ಲಿ RMP ಅಂತ ಒಬ್ಬ ಇರ್ತಾನೆ ಕಂಪೌಂಡ್ರು, ಅವನಿಗೆ ಡಾಕ್ಟ್ರ್ ಅಂತಾರೆ. ಆಮೇಲೆ ಸೂಪರ್ ಸ್ಪೆಷಾಲಿಟಿ ಆದವನಿಗೆ ಡಾಕ್ಟ್ರ್ ಅಂತಾನೆ. ಇವನು ಡಾಕ್ಟ್ರ್ ಅಂದ್ರೆ ಆಗುತ್ತಾ? ನಾವು ನೋಡಬೇಕಲ್ಲ ಅದರಲ್ಲಿ ಭೇದ. ಅದರ ಸಗಣಿಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಏನಿದೆ, ಅದು ಕಲ್ಚರ್ ಏನು ಕೆಲಸ ಮಾಡುತ್ತೆ. ಎಮ್ಮೆದು ಸಗಣಿ, ಎಮ್ಮೆ ಯಾಕೆ ನಡೆಯೋದಿಲ್ಲ? ಎಮ್ಮೆದು ಮಾಡಿ ನೋಡಿದ್ದೀನಿ ನಾನು. ನೋಡಿದ್ದೇನೆ. ಅದರಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇದೆ, ಬಹುಕಾಲ ಅದು ಬಾಳೋದಿಲ್ಲ. ಆಕಳದ ಈ ಗೋವು ಏನಿದೆ, ಗೋವಿನ ಸಗಣಿಯನ್ನು ತಾವು ಪ್ರಯೋಗ ಮಾಡಿ ನೋಡಿದರೆ ಸುಮ್ಮನೆ 1 ಗ್ರಾಮ್ನಲ್ಲಿ ಸುಮಾರು ಕನಿಷ್ಠ 10 ಕೋಟಿ ಜೀವಾಣುಗಳ ಸಂಖ್ಯೆ. ಆ ಸಂಖ್ಯೆ ಅನ್ಯ ಪ್ರಾಣಿಗಳಲ್ಲಿ ಕಾಣೋದಿಲ್ಲ.